ಹಾಯ್ ಎಲ್ರಿಗೂ ನಿಮ್ಮ ಪ್ರೀತಿಯ ಸುನೀಲ್ ಮಾಡೋ ನಮಸ್ಕಾರಗಳು. ಸೊ ನಾನು ಯೂಟ್ಯೂಬಲ್ಲಿ ನಿಮ್ಗಳ ಜೊತೆ ಮಾತಾಡ್ತಿದ್ದೇನೆ ಅಂದರೆ ನನ್ನ ಫ್ರೆಂಡ್ ಸರ್ಕಲಲ್ಲಿ ನಾನು ಫ್ರೆಂಡ್ಸ್ ಜೊತೆ ಯಾವ ರೀತಿ ಮಾತಾಡ್ತೀನಿ ನೋಡಿ, ಅದೇ ರೀತಿ ನಿಮ್ಗಳ ಜೊತೆ ಮಾತಾಡ್ತಿರ್ತೀನಿ. ಒಂದಷ್ಟು ಡಾರ್ಕ್ ರಿಯಾಲಿಟಿ ಬಗ್ಗೆ ಮಾತಾಡ್ತಿರ್ತೀನಿ ನಿಮ್ಗಳ ಜೊತೆ. ಓಕೆ, ನಾನು ಒಂದಷ್ಟು ಹಿಂದಿನ ವೀಡಿಯೋದಲ್ಲಿ ಮಾತಾಡ್ತಾ ಹೋಗ್ತಿದ್ದೆ. ಹೆಚ್ಚಿಗೆ ಯಾವುದ್ರ ಹಿಂದೆ ಹೋಗಬೇಡಿ, ಹುಡುಗಿರ ಹಿಂದೆ ಹೋಗಬೇಡಿ, ಹಣದ ಹಿಂದೆ ಹೋಗಬೇಡಿ. ಸೊ ನಿಮ್ಗಳ ತಲೆಯಲ್ಲಿ ಏನೋ ಬ್ರೇಕಪ್ ಆಗಿದೆ, ಹುಡುಗಿ ಕೈ ಕೊಟ್ಟಿದ್ದಲ್ಲ ಅಂತಿದ್ರೆ ಸಾರಿ, ನನಗೆ ಅಂಥದ್ದು ಏನಾಗಿಲ್ಲ. ಬಟ್ ನನ್ನ ಫ್ರೆಂಡ್ ಸರ್ಕಲಲ್ಲಿ ಅಂಥದ್ದೆಲ್ಲ ಆಗಿದೆ. ಸೊ ಅವನಿಗೊಂದಷ್ಟು ಬುದ್ಧಿ ಹೇಳಿದ್ದೀನಿ. ಆ ಅವೇರ್ನೆಸ್ನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ತೊಗೊಂಬರ್ತಿದ್ದೀನಿ. ಓಕೆ, ಇಷ್ಟೇ. ಸೊ ನನ್ನ ಫ್ರೆಂಡ್ಸ್ ಜೊತೆ ಯಾವ ರೀತಿ ಮಾತಾಡ್ತೀನಿ ನಾನು, ಅದೇ ರೀತಿ ನಿಮ್ಗಳ ಜೊತೆ ಮಾತಾಡ್ತೀನಿ ನೋಡಿ. ಯಾವುದ್ರಲ್ಲಿ ಹಿಂದೆ ಹೋಗಬೇಡಿ ಅಂತ ಏನಕ್ಕೆ ಅಂತಿದ್ದೀನಿ ಅಂತಂದರೆ, ದೇವರು ನಿಮಗೆ ಇಂಥದ್ದೇ ಟೈಮಲ್ಲಿ ಒಂದು ಫಿಕ್ಸ್ ಮಾಡಿರ್ತಾನೆ. ಅದು ಹಣ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಏನಾಗಿರ್ಬೋದು. ಓಕೆ, ದೇವರು ಕೂಡ ವಿಚಾರದಲ್ಲಿ ಒಂದಷ್ಟು ತೃಪ್ತಿ ಇರುತ್ತೆ. ಬಟ್ ನಾವು ಒಂದಷ್ಟು ಮೋಹ ಆಸೆಗಳ ಜೊತೆ ನಾವು ಹೋಗ್ತೀವಂತಾದರೆ ಅದರಲ್ಲಿ ಬೇಜಾರು, ನಂಬಿಕೆ ದ್ರೋಹ, ಒಂದಷ್ಟು ಆತ್ಮವಿಶ್ವಾಸನ ಕಳ್ಕೊಳ್ತೀವಿ ನಾವು. ಓಕೆ, ಸೊ ಗಾಡ್ಸ್ ಪ್ಲ್ಯಾನ್ ಬೆಸ್ಟ್ ಪ್ಲ್ಯಾನ್. ನಾವೇನೋ ನಿಮ್ಗೆ ಈ ಥರ ಇರಬೇಕು, ಆ ಥರ ಇರಬೇಕು, ಏನೋ ಒಂದು ತಲೆಯಲ್ಲಿ ಒಂದಷ್ಟು ಆಸೆ ಆಕಾಂಕ್ಷೆನ ಇಟ್ಕೊಂಡು ನಾವು ನಮ್ಮದೇ ಒಂದು ತೀರ್ಮಾನ ನಾವು ತಗೊಳ್ಳುವಾಗ ಒಂದಷ್ಟು ವಿಮರ್ಶನೆ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಅರ್ಥ ಆಗ್ತಿದೆಯಾ? ಸೊ ನನಗೆ ಅಂಥದ್ದೇನು ಬ್ರೇಕಪ್ಪು, ಲವ್ ಏನಾಗಿಲ್ಲ. ಓಕೆ, ನಮ್ಮ ಏನಿದೆ ಒಂದು ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಲವ್, ಅದೆಲ್ಲ ನನ್ನ ಜೊತೆನೇ ಇದೆ. ನಾನು ಇನ್ಯಾರು ಬೇಕು ಅಂತೇನಿಲ್ಲ ನನಗೆ. ಓಕೆ, ಸೊ ನಾನು ಏನು ಅಂತ ನನಗೆ ಗೊತ್ತಿದೆ. ಸೊ ನನ್ನ ನೇಚರ್ ಯಾವ ರೀತಿ ಇದೆ ಅಂತ ನನಗೆ ಗೊತ್ತಿದೆ. ಸೊ ಆ ನೇಚರ್ಗೆ ಒಂದು ಸಪೋರ್ಟಿವ್ ಆಗಿರುವಂತಹ ಒಂದಷ್ಟು ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಒಂದಷ್ಟು ರಿಲೇಷನ್ಶಿಪ್ ಆಗಿರ್ಬೋದು, ಚೆನ್ನಾಗಿ ನಾನು ಒಂದೇನೋ ಅದ್ರ ಜೊತೆ ನಾನು ಅನ್ಯೋನ್ಯತೆಯಾಗಿದ್ದೀನಿ. ಓಕೆ, ಸೊ ಹಣದ ಹಿಂದೆ ಏನಕ್ಕೆ ಹೋಗಬೇಡಿ ಅಂತ ಏನಂತಿದ್ದೀನಿ ಅಂದರೆ, ಒಂದಷ್ಟು ವಿಚಾರ ಏನು ನಮ್ಮ ತಲೆಯಲ್ಲಿ ಬರುತ್ತಂದರೆ, ನಾನೊಂದು ಜಾಬ್ ಮಾಡ್ತಿದ್ದೀನಿ, ನನಗೊಂದಿಷ್ಟು ಸ್ಯಾಲರಿ. ಬಟ್ ನನಗೆ ನನ್ನ ಥರನೇ ನನ್ನ ಏಜಲ್ಲಿರುವಂಥ ಒಂದು ವ್ಯಕ್ತಿ, ನನ್ನ ಫ್ರೆಂಡ್ ಆಗಿರ್ಬೋದು ಅಥವಾ ನನ್ನ ನಂತರ ಹುಟ್ಟಿರುವಂಥ ಒಂದು ವ್ಯಕ್ತಿ, ಅವನು ಇಷ್ಟು ಚೆನ್ನಾಗಿ ಒಂದು ಮನೆ ಕಟ್ಟಿದ್ದಾನೆ, ಗಾಡಿ ತೊಗೊಂಡಿದ್ದಾನೆ, ಲೈಫ್ನ ಎಂಜಾಯ್ ಮಾಡ್ತಿದ್ದಾನೆ, ನಾನೇನಕ್ಕೆ ಈ ಥರನಿದ್ದೀನಿ ಅನ್ನೋ ಒಂದು ಮನೋಭಾವಕ್ಕೆ ಬಂದು, ಕಂಪೇರಿಟಿವ್ಗೆ ಬಂದು ನಿಮ್ಮಲ್ಲಿರುವಂಥ ಒಂದಷ್ಟು ಮನಸ್ಥಿತಿನ ಹಾಳು ಮಾಡ್ತೀರಾ. ಓಕೆ, ಆ ಮನಃಶಾಂತಿನ ಹಾಳು ಮಾಡಿದ ನಂತರ ನಿಮಗೆ ನೆಮ್ಮದಿ ಅಂತಿರಲ್ಲ. ನೀವೇನು ಮಾಡ್ತೀರಾ, ಅದಕ್ಕೆ ಶಾರ್ಟ್ ಪೀರಿಯಡಲ್ಲೇ ಒಂದು ದುಡ್ಡಾಗಬೇಕು ಅಂತೇಳಿ ಒಂದಷ್ಟು ವ್ಯವಹಾರಕ್ಕೆ ಕೈ ಹಾಕ್ತೀರ. ಓಕೆ, ಬಟ್ ಏನಾಗುತ್ತೆ ಅಂದರೆ, ನಿಮ್ಮ ಸ್ವ ಇಚ್ಛೆಯಲ್ಲಿ ನೀವೊಂದು ಬಿಸ್ನೆಸ್ ಸೆಕ್ಟರ್ನ ಮಾಡ್ತೀರಂತಾದರೆ ಒಂದಷ್ಟು ಟೈಮ್ ಕೊಡಬೇಕು, ಅಥವಾ ಅಷ್ಟೊಂದು ಸ್ಕಿಲ್ ಬೇಕು, ನಾಲೆಜ್ ಬೇಕು, ಸಮಾಧಾನ ಬಹುಮುಖ್ಯವಾಗಿರುವಂಥದ್ದು. ಬಟ್ ನಮಗೆ ಅದು ಯಾವುದೇ ಸ್ಕಿಲ್ ಇಲ್ಲದೆ, ಸಮಾಧಾನ ಇಲ್ಲದೆ ನಾವು ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಏನೋ ಒಂದು ಸೆಟಪ್ ಮಾಡ್ತೀವಿ. ಸೊ ಅದು ಪ್ರೋಗ್ರೆಸ್ ಆಗೋಕ್ಕೆ ನಮ್ಮ ಟೈಮ್ ಕೊಡ್ತಾಯಿಲ್ಲ. ನಾವು ಶಾರ್ಟ್ ಪೀರಿಯಡಲ್ಲಿ ದೊಡ್ಡ ಮನಸ್ಸಾಗಬೇಕು, ನಾನು ಕೂಡ ಅವನ ಥರ ಕಾರ್ ತಗೋಬೇಕು, ಮನೆ ಕಟ್ಟಬೇಕು ಅಂತಿದ್ರೆ ತಲೆಯಲ್ಲಿದ್ದರೆ ಆಗಲ್ಲದು. ನೀವು ಆ ಒಂದು ಟ್ರ್ಯಾಪಲ್ಲಿ ಬಿಟ್ಬಿಟ್ಟಂಗೆ. ಅಂದರೆ ನಿಮಗೆ ಏನು ಅನಿಸುತ್ತೆ ಅಂದರೆ, ಬಿಸ್ನೆಸ್ ಮಾಡಿದರೆ ನಾನು ದೊಡ್ಡ ಮನುಷ್ಯ ಆಗಿಬಿಡ್ತೀನಿ ಅಂತ. ಬಟ್ ಆ ಬಿಸ್ನೆಸ್ ಹಿಂದೆ ಏನೆಲ್ಲ ಎಥಿಕ್ಸ್ ಬೇಕು, ಏನೆಲ್ಲ ಒಂದು ತಂತ್ರಗಾರಿಕೆ ಬೇಕು, ಅದು ಯಾವ್ದು ನಿಮ್ಮ ತಲೆಯಲ್ಲಿರಲ್ಲ, ನಿಮ್ಮ ಬುದ್ಧಿ ಕೂಡ ಇರಲ್ಲ. ಓಕೆ, ಬಟ್ ಒಂದು ವ್ಯಕ್ತಿ ಏನೋ ಒಂದು ಮಾಡ್ತಾ ಇರ್ತಾನಂತಾದರೆ ಅದರಲ್ಲಿ ಅವನು ಏನೋ ಒಂದು ಸಪೋರ್ಟಿವ್ ಆಗಿ ಅಥವಾ ಅದರಲ್ಲಿ ಸಕ್ಸಸ್ ಆದಂತಾದರೆ ಅದರಿಂದ ತುಂಬ ಸ್ಟ್ರಗ್ಲಿಂಗ್ ಇರುತ್ತೆ. ಅವನು ಮಾಡಿದಂಥ ನಾವು ಮಾಡೋಕ್ಕೆ ಹೋಗ್ಬಾರ್ದು. ಈಗ ನೀನು ಹೆಂಗೆ ಕೇಳಬೇಕಂದ್ರೆ, ನೋಡಪ್ಪ ನೀನು ಒಂದು ಟೈಮಲ್ಲಿ ಈ ಥರ ಇದ್ದೆ, ಬಟ್ ಇವಾಗ ಒಂದು ಚೆನ್ನಾಗಿರೋ ಜೀವನ ನಡೆಸ್ತಿದ್ಯಾ, ಏನಿದ್ರದ್ದು ಹಿನ್ನೆಲೆ, ಏನೆಲ್ಲ ಮಾಡಬೇಕು ಅಂದರೆ ಒಂದು ಸಕ್ಸಸ್ ಆಗಬೇಕಂತಾದರೆ ಏನು ಮಾಡಬೇಕು ಅಂತ ನೀವು ಒಂದಷ್ಟು ಅಚ್ಚುಕಟ್ಟಾಗಿ ಅವನ ಜೊತೆ ನಮ್ರತೆಯಿಂದ ಕೇಳಿದರೆ ಒಂದಷ್ಟು ನಿಮಗೆ ಒಂದು ಟಿಪ್ಸ್ ಸಿಗ್ಬೋದು, ಸಜೆಷನ್ ಸಿಗ್ಬೋದು, ಪ್ಲ್ಯಾನ್ ಸಿಗ್ಬೋದು. ಫಸ್ಟ್ ಅಷ್ಟು ಈಸಿಯಾಗಿ ಯಾರು ಹೇಳ್ಕೊಡಲ್ಲ, ಬಟ್ ಹೇಳ್ಕೊಡುವಂಥದ್ದು ಕೊಡಲ್ಲ. ನಮಗೆ ಕೆಲವೊಂದು ಆ ವಿಚಾರ ಅರ್ಥ ಆಗಬೇಕು. ಬಿಸ್ನೆಸ್ ಅಂದರೆ ಏನು, ಯಾವ ರೀತಿ ಮಾಡಬೇಕು, ಯಾವ ರೀತಿ ಸ್ಟ್ರಗ್ಲಿಂಗ್ ಇರುತ್ತೆ, ಮಾರ್ಕೆಟಿಂಗ್ ಯಾವ ರೀತಿ ಮಾಡಬೇಕು, ಯಾವ ರೀತಿಯಿಂದ ನಮ್ಮದು
ಕಮ್ಯುನಿಕೇಷನ್ ಇರಬೇಕು. ಯಾರ ಜೊತೆ ನಾವಿದ್ದರೆ ನಮ್ಮದೊಂದು ಈ ಬಿಸ್ನೆಸ್ ಒಂದು ಚೆನ್ನಾಗಿ ಮಾರ್ಕೆಟಿಂಗ್ ಆಗುತ್ತೆ. ಈ ನೆಟ್ವರ್ಕ್ ಯಾವ ರೀತಿ ಬೆಳೆಸ್ಕೋಬೇಕು ಅದನ್ನೆಲ್ಲ ನಮಗೆ ಒಂದಷ್ಟು ಲೆಕ್ಕಾಚಾರ ಇದ್ದರೆ ನಾವು ಬಿಸ್ನೆಸ್ ಮಾಡ್ಬೋದು. ಬಿಟ್ಟರೆ ನಾನು ಬೇಗನೆ ದೊಡ್ಡ ಮನುಷ್ಯ ಆಗಬೇಕು, ಇನ್ನೊಂದು ದೊಡ್ಡ ವ್ಯಕ್ತಿ ಆಗಬೇಕು, ಮನೆ ಕಟ್ಟಬೇಕು ಅಂತಿದ್ರೆ ಅದು ಚೆನ್ನಾಗಿ ಬರಲ್ಲ. ನೀವು ಸುಮ್ಮನೆ ದುಡ್ಡಿನಿಂದ ಹೋಗೋದು ಅಲ್ಲ. ಇವಾಗ ದೊಡ್ಡ ದೊಡ್ಡ ಮನುಷ್ಯರಿದ್ದಾರಲ್ಲ ನೋಡಿ, ಒಂದು ಲೆಜೆಂಡ್ಸ್ ಏನಿದ್ದಾರೆ, ರತನ್ ಟಾಟಾ, ಇನ್ನು ದೊಡ್ಡ ದೊಡ್ಡ ಶ್ರೀಮಂತರು ಯಾರಿದ್ದಾರೆ, ಅವರ ಹಣದಿಂದ ಹೋಗಿಲ್ಲ, ಅವ್ರದ್ದೊಂದು ಗೋಲ್ಸ್ ವಿಷನಿಂದ ಹೋಗ್ತಾ ಇದ್ದಾರೆ. ಅವ್ರ ವಿಷನ್ ದೊಡ್ಡದು, ಅವ್ರ ಸಾಯತನಕ್ಕೆ ಇರ್ತದೆ. ನಾವೇನು ಅಂದ್ಕೊಂಡಿದ್ದೀವಿ, ಒಂದು ದೊಡ್ಡ ಮನೆ ಕಟ್ಟಿದ್ರೆ ವಿಲ್ಲ ಅಥವಾ ಒಂದು ದೊಡ್ಡ ರಾಯ್ಸ್ ರಾಯ್ಸ್ ತಗೊಂಡ್ರೆ ಅಥವಾ ಮದುವೆ ಆದರೆ ಲೈಫ್ ಸೆಟ್ಲ್, ಅದೆಲ್ಲ ಅದು ಲೈಫ್ ಸೆಟ್ಲ್ ಅಂತ ಅನ್ಕೋಬೋದು. ಬಟ್ ಏನು ಗೊತ್ತಾ, ನೀವು ವಿಷನಿಂದ ಹೋಗ್ತೀರಂತ ಆದರೆ ನೀವು ಡೈಲಿ ಅದರ ಬಗ್ಗೆ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ, ಒಂದಷ್ಟು ಅಡ್ವೆಂಚರ್ ಮಾಡ್ತಾ ಇರ್ತೀರಾ, ನಿಮ್ಮ ಅಪ್ಡೇಟ್ ಮಾಡ್ತಾ ಇರ್ತೀರಾ. ಓಕೆ, ಸೊ ಆ ಮೂಮೆಂಟಲ್ಲಿ ನಿಮಗೆ ಯಾವ ಮಾಯ ಕೂಡ ಸಿಕ್ಕಾಕೊಳ್ಳ. ನೀವು ಹಣದ ಬಗ್ಗೆನೂ ಆ್ಯಕ್ಚುಲಿ ಹೆಚ್ಚಿಗೆ ನೀವು ಮೋಹ ಇಟ್ಕೊಳ್ಳಲ್ಲ, ಹೆಣ್ಣಿನ ಬಗ್ಗೆನೂ ಮೋಹ ಇಟ್ಕೊಳ್ಳಲ್ಲ. ನಿಮ್ಗೆ ಅರ್ಥ ಆಗ್ತಿದೆಯಾ? ಅವರಲ್ಲಿ ವಿಷನ್ ಇದೆ, ಗೋಲ್ಸ್ ಇದೆ, ಅದಕ್ಕೆ ಬೇಕಾಗಿರುವಂತಹ ಒಂದಷ್ಟು ತಂತ್ರಗಾರಿಕೆ ಆಗಿರ್ಬೋದು, ಆ ಟ್ರಿಕ್ಸ್ ಎಲ್ಲನೂ ಅವರು ಪಡ್ಕೊಳ್ತಾರೆ, ಒಂದು ಅಪ್ಡೇಟ್ ಮಾಡ್ತಾ ಇರ್ತಾರೆ. ಬಟ್ ನಮ್ಮಲ್ಲಿ ಅದಿಲ್ಲ ಅಂತಾದರೆ ನಾವು ದೊಡ್ಡ ಮನುಷ್ಯ ಆಗೋಕ್ಕಾಗಲ್ಲ. ಸೊ ನಾವು ಹಣದಿಂದ ಹೋಗುವಂಥದ್ದಲ್ಲ, ಹಣ ನಮ್ಮಿಂದ ಬರಬೇಕು. ಅದಕ್ಕೇನು ಮಾಡಬೇಕು, ಒಂದು ವಿಷನ್ ಸೆಟ್ ಮಾಡಬೇಕು, ಗೋಲ್ ಸೆಟ್ ಮಾಡಬೇಕು. ಆ ವಿಷನ್ಗೋಸ್ಕರ ನಾವು ಸ್ಯಾಕ್ರಿಫೈಸ್ ಮಾಡುವಂಥದ್ದು ಅಥವಾ ನಮ್ಮ ಒಂದು ಮೆಂಟಲಿಟಿನ ಅದಕ್ಕೆ ಆ ಒಂದು ವಿಷನ್ಗೆ ಫೋಕಸ್ ಮಾಡುವಂಥದ್ದು ನಡಿಬೇಕು. ಬಿಟ್ಟರೆ ಶೋಕಿ ಅಲ್ಲ, ಶ್ರೀಮಂತಿಕೆ ಅನ್ನೋ ಶೋಕಿ ಅಲ್ಲ. ನಾನು ದೊಡ್ಡ ಶೂ ಹಾಕಿದೆ, ದೊಡ್ಡ ಡ್ರೆಸ್ ಹಾಕ್ಕೊಂಡೆ, ಒಂದು ಗಾಡಿ ತಗೊಂಡೆ, EMI ಮಾಡಿ ಮನೆ ಕಟ್ಟಿದೆ, ಅದೆಲ್ಲ ಬೇಡ. ನೀವು ವಿಷನ್ ಚೆನ್ನಾಗಿ ಇಟ್ಕೊಂಡ್ರೆ ಯೂಟ್ಯೂಬ್ ಆಗ್ಬೋದು ಅಥವಾ ಯಾವುದೇ ಏನೇ ವಿಚಾರ ಆಗಿರ್ಬೋದು, ನೀವು ಹಣಗೋಸ್ಕರ ಮಾಡ್ಬೋದು. ಅದು ನಿಮ್ಮಲ್ಲಿ ಕ್ರೇಜ್ ಇರಬೇಕು, ಒಂದು ಪ್ಯಾಷನ್ ಇರಬೇಕು, ಗೋಲ್ಸ್ ಇರಬೇಕು, ವಿಷನ್ ಇರಬೇಕು. ಸೊ ಆವಾಗ ನಿಮಗೆ ನೇಮು ಬರುತ್ತೆ, ಫೇಮು ಬರುತ್ತೆ, ದುಡ್ಡು ಬರುತ್ತೆ. ಅದನ್ನು ಬಿಟ್ಟು ನೀವು ದುಡ್ಡು ಅಂತ ಹೋದರೆ ಯಾವುದನ್ನು ನೀವು ಕಂಪ್ಲೀಟ್ ಮಾಡಲ್ಲ ಲೈಫಲ್ಲಿ. ಓಕೆ, ಅದಕ್ಕೆ ದುಡ್ಡಿನಿಂದ ಹೋಗಬೇಡಿ, ಮಾಯೆಯಿಂದ ಹೋಗಬೇಡಿ. ಓಕೆ, ನಾನು ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ, ದುಡ್ಡಿಗೋಸ್ಕರ ಮಾನ ಮರ್ಯಾದೆ ಕಳ್ಕೊಳ್ತೀನಿ ಅನ್ನೋ ಸ್ಥಿತಿಗೆ ಬರಬೇಡಿ. ನೀವು ದುಡ್ಡು ಅನ್ನೋದೇನು ಗೊತ್ತಾ, ಅದೊಂದು ಸಾಧನ. ಅದನ್ನು ನೀವು ದುಡ್ಸೋಕ್ಕೆ ಕಲಿಸ್ತೀರಾ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಅದನ್ಯಾವುದೋ ಸೆಟಪ್ ಮಾಡ್ತೀರಾ, ಬಿಸ್ನೆಸ್ ಸೆಟಪ್ ಮಾಡ್ತೀರಾ, ಅದು ನಿಮ್ಗೆ ಬಿಟ್ಟಿರೋದು. ದುಡ್ಡು ಅನ್ನೋದು ಜಸ್ಟ್ ಸಾಧನ. ದುಡ್ಡು ಇದ್ದರೆ ಒಂದು ಫ್ರೀಡಮ್ ಸಿಗುತ್ತೆ, ಬಿಟ್ಟರೆ ಅದೇನಿಲ್ಲ, ಅದರಲ್ಲಿ ಖಂಡಿತ ಏನಿಲ್ಲ. ಏನಕ್ಕಂದರೆ ಈ ICU ಅಲ್ಲಿ ತುಂಬ ದೊಡ್ಡ ವ್ಯಕ್ತಿಗಳಲ್ಲಿದ್ದಾರೆ, ಕೋಟ್ಯಾಧಿಪತಿಗಳು. ಬಟ್ ಅವರನ್ನು ಉಳಿಸ್ಕೊಳ್ಳೋಕ್ಕಾಗ್ತಿಲ್ಲ ದುಡ್ಡಿದ್ರೂ ಕೂಡ. ದುಡ್ಡು ಜಸ್ಟ್ ಫ್ರೀಡಮ್ ಕೊಡುತ್ತೆ, ಅದಕ್ಕೇನು ಭಾವನೆ ತುಂಬಬೇಕು ಅಂತೇನಿಲ್ಲ. ಇನ್ನು ಹುಡುಗಿರಿಂದ ಹೋಗಬೇಡಿ ಅಂತಂತಿದ್ದೀನಿ. ಒಂದಷ್ಟು ದುಡ್ಡಿನಿಂದ ಹೋಗಿ ಸ್ಕ್ಯಾಮು ಇನ್ನೊಂದು ಮತ್ತೊಂದು ನಡೀತಿರುತ್ತೆ, ಗೊತ್ತಿದೆ, ನಾನು ಹೇಳ್ಬೇಕು ಅಂತಿಲ್ಲ. ಬಟ್ ನಾನು ಪ್ರಾಪಂಚಿಕ ಒಂದು ವಿಚಾರದಲ್ಲಿ ವಾಸನೆಯಲ್ಲಿಲ್ಲ. ಬಟ್ ಕೆಲವೊಂದು ಡಾರ್ಕ್ ರಿಯಾಲಿಟಿನ ನಿಮ್ಗೆ ಹೇಳ್ಬೇಕು ಅಂತ ನಾನು ಇಷ್ಟಪಡ್ತಿದ್ದೀನಿ. ಇನ್ನು ನೋಡಿ, ಈ ಒರಿಜಿನಲ್ ಸ್ಕಿನ್ ಕಲರ್ ಇರುತ್ತೆ ಮುಖಕ್ಕೆ. ಓಕೆ, ಮುಖದ ಮೇಲೆ ಒಂದು ಒರಿಜಿನಲ್ ಸ್ಕಿನ್ ಕಲರ್ ಇರುತ್ತೆ. ಅದಕ್ಕೇನು ಮಾಡ್ತಾರೆ, ಒಂದಷ್ಟು ಮೇಕಪ್ ಹಾಕ್ತಾರೆ. ಏನಕ್ಕೆ, ನಮ್ಮದು ಒರಿಜಿನಲ್ ಕಲರ್ ತೋರಬಾರ್ದು, ಕಾಣಬಾರ್ದು ಅಂತ ಮೇಕಪ್ ಮಾಡ್ತಾರೆ. ನಾವೇನು ಮಾಡ್ತೀವಿ, ದಡ್ಡರ ಥರ ಮೇಕಪ್ನ ನಂಬ್ಕೊಂಡು ಒಳಗಿರುವಂಥ ಕಲರ್ ನಮ್ಗೆ ಗೊತ್ತಿರೋಲ್ಲ. ನಿಮ್ಗೆ ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು? ಅಂದರೆ ದೇಹ ಸೌಂದರ್ಯ, ಮುಖದ ಈ ಚರ್ಮದ ಸೌಂದರ್ಯ ಇಂಪಾರ್ಟೆಂಟ್ ಅಲ್ಲ. ವ್ಯಕ್ತಿಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಒಂದು ಸಾತ್ವಿಕ ಮನೋಭಾವ, ಒಂದು ಸಾತ್ವಿಕದ ಜೀವನ, ಒಂದು ಸಂಸ್ಕಾರ, ಅಚ್ಚುಕಟ್ಟಾದಂಥ ಒಂದು ಜೀವನ ಶೈಲಿ, ಇದು ಮುಖ್ಯವಾಗಿರುವಂಥದ್ದು. ಈ ಅಂದ ಚಂದ ಏನಪ್ಪ ಅಂದರೆ, ಒಂದು ರೋಗ ಬಂದುಬಿಟ್ರೆ ಹೋಗ್ಬಿಡುತ್ತದು. ಬಟ್ ಸಂಸ್ಕಾರ, ಮನುಷ್ಯತ್ವ, ಇದು ಇಂಪಾರ್ಟೆಂಟು ಮನುಷ್ಯರಿಗೆ. ಅದನ್ನು ಬಿಟ್ಟು ನಾವು ಅಂದ ಚಂದದ ಹಿಂದೆ ಹೋಗ್ತೀರಂತಾದರೆ ತಪ್ಪು ನಿಮ್ದಾಗ್ಬಿಡುತ್ತೆ. ಈ ಒಳ್ಳೆತನ ಅನ್ನೋದೇನು ಗೊತ್ತಾ, ಇವಾಗ ಆಲ್ಮೋಸ್ಟ್ 80% 90% ಹೆಂಗಾಗಿದೆ ಅಂದರೆ, ಒಳ್ಳೆಯವ್ರ ಥರ ಕಾಣ್ಕೊಳ್ತಿದ್ದಾರೆ, ಒಳ್ಳೆಯವ್ರ ಥರ ಕಾಣಿಸ್ಕೊಳ್ಳುವಂಥ ಚಟ ಇದೆ. ಅದಕ್ಕೆ ಒಂದಷ್ಟು ಮುಖವಾಡದ ಒಂದು ಜೀವನದಲ್ಲಿ ಇರ್ತಾರೆ. ಬಟ್ ನಾವೇನು ಮಾಡ್ತೀವಿ, ಒಂದು ಚೆನ್ನಾಗಿ ಮಾತಾಡ್ತಿದ್ದಾರೆ, ಒಂದು ಏನೋ ಶುಗರ್ ಕೊಟ್ಟಿಟ್ಟು ಮಾತಾಡ್ತಿದ್ದಾರೆ, ಇವರು ಒಳ್ಳೆ ವ್ಯಕ್ತಿ ಅಂತ ನಾವು ಅಂದ್ಕೊಳ್ತೀವಿ. ಒಳ್ಳೆ ವ್ಯಕ್ತಿ ಆಗಿರಲ್ಲ. ಒಂದಷ್ಟು ಟೈಮ್ ಕೊಡಿ, ಗೊತ್ತಾಗ್ಬಿಡುತ್ತೆ. ಹುಡುಗರೆ ನಿಮ್ಗೆ ಹೇಳ್ತಿದ್ದಾರೆ, ಒಂದಷ್ಟು ಟೈಮ್ ಕೊಡಿ.
ಅವರಲ್ಲಿರುವಂತಹ ಒಂದಷ್ಟು ಮುಖವಾಡ ಕಲಚಿ ನಿಮ್ಗೆ ಗೊತ್ತಾಗುತ್ತೆ ವ್ಯಕ್ತಿ ಯಾವ ರೀತಿ ಇದೆ ಅಂತ. ಸೊ ನಮ್ಮದೊಂದು ಫ್ರೆಂಡ್ ಸರ್ಕಲ್ ಇದೆ. ಆ ಫ್ರೆಂಡ್ ಸರ್ಕಲಲ್ಲಿ ಹೆಂಗಿರ್ತದೆ ಅಂದರೆ, ನಾವು ಒಂದು ಬಟ್ಟಲಲ್ಲಿ 4 ಜನ ಊಟ ಮಾಡುವವರು, ಅಷ್ಟು ತಿಳಿದೋಸ್ ನಾವು. ಬಟ್ ಅವನ ಲೈಫಲ್ಲಿ ತಂದೆ ತೀರೋದ್ರು, ತಾಯಿ ತಂಗಿದ್ರು. ಸೊ ಒಬ್ಬನೇ ಮಗ, ಒಂದು ಆಧಾರ ಸ್ತಂಭ ಕುಟುಂಬಕ್ಕೆ. ಒಂದು ಹೆಣ್ಣು ಬಂದಳು. ಹೆಣ್ಣು ಬಂದಾದ ನಂತರ ಇವನು ಅಷ್ಟು ಇಗ್ನೋರ್ ಮಾಡಿದ. ಅದಾದ ನಂತರ ಇವನೇನು ಮಾಡಿದಂತೆ, ಒಂದಷ್ಟು ಬಣ್ಣದ ಆಟ, ಒಂದಷ್ಟು ಒಂದು ನಂಬಿಕೆಯ ಒಂದು ಆಟ, ಒಂದಷ್ಟು ನೀನೇ ಬೇಕು, ನೀನೇ ಅಲ್ಲ, ನೀನೆಲ್ಲ ಬದುಕಲ್ಲ ಅನ್ನೋ ಒಂದು ಅಷ್ಟು ಶುಗರ್ ಕೊಟ್ಟೆಡ್ ಮಾತಾಡಿ ಒಂದಷ್ಟು ಬಲೆಗೆ ಹಾಕ್ಬಿಟ್ಲು ನನ್ನ ಫ್ರೆಂಡ್ನ. ಇವನೇನು ಮಾಡ್ದ, ನಂಬಿಬಿಟ್ಟ. ಪರವಾಗಿಲ್ಲ, ಹುಡುಗಿ ಪರವಾಗಿಲ್ಲ, ಚೆನ್ನಾಗಿದ್ದಾಳೆ, ಮನಸ್ಸು ಚೆನ್ನಾಗಿದೆ, ವ್ಯಕ್ತಿ ಚೆನ್ನಾಗಿದ್ದಾಳೆ, ನನ್ನ ಮನೆಗೆ ಸೆಟ್ ಆಗ್ತಾಳೆ, ನನ್ನ ಜೀವನಕ್ಕೆ ಕೂಡ ಇವಳು ಆಧಾರ ಆಗಿಬಿಡ್ತಾಳೆ ಅಂತ ನಂಬಿಟ್ಟ. ಬಟ್ ಏನಾಯಿತು, ಕಡೆಗೆ ಇವನ ಒಂದು ಭಾವನೆ ಜೊತೆ ಅವಳು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಇವನೇನು ಒಂದು ನಂಬಿದ್ದ, ಒಂದು ಫುಲ್ಲು ಡೀಪಾಗಿ ನಂಬಿದ್ದ, ಮೋಸ ಮಾಡಿಬಿಟ್ಲು ಅವಳು. ಮೋಸ ಮಾಡಿಬಿಟ್ಟಾದ ನಂತರ ಒಂದಷ್ಟು ಕೊರಗೋಕ್ಕೆ ಶುರು ಮಾಡಿದ. ಕಡೆಗೆ ಜೀವನೇ ಹೋಗಿದೆ ಒಂದು. ಬಟ್ ವಿಷಯ ಏನಪ್ಪ ಅಂದರೆ, ಆ ವಿಚಾರವಾಗಿ ನಾವು ಒಂದಷ್ಟು ಕಾನೂನು ಪ್ರಕಾರವಾಗಿ ಹೋದ್ವಿ, ನಾವು ಸೋತ್ಬಿಟ್ವಿ. ಏನಕ್ಕಂದರೆ ಅವಳ ಒಂದಷ್ಟು ಅವಳ ದುಡ್ಡು, ಅವಳ ನಾಟಕ್ಕೆ ಗೆದ್ದುಬಿಡ್ತು, ನಾವು ಸೋತ್ಬಿಟ್ವಿ. ಸೊ ನನ್ನ ಫ್ರೆಂಡಿಗೆ ನ್ಯಾಯ ಕೊಡಿಸೋಕ್ಕಾಗಿಲ್ಲ. ಆ ಫ್ರೆಂಡ್ ತಾಯಿಗೆ ಮುಖ ತೋರಿಸುವಂಥ ಒಂದು ಸಮಯನೇ ನನಗೆ ದೇವರು ಕೊಟ್ಟಿಲ್ಲ. ಅಂದರೆ ಆ ತಾಯಿಗೆ ಮುಖ ತೋರಿಸುವಂಥ ಒಂದು ಅರ್ಹತೆ ನಾವು ಕಳ್ಕೊಂಡ್ಬಿಟ್ವಿ. ಸೊ ಅದಕ್ಕೆ ಅಂತಿದ್ದೀನಿ, ಒಂದು ಚೆನ್ನಾಗಿರೋ ಜೀವನದಲ್ಲಿ ಒಂದಷ್ಟು ಮೌಲ್ಯನ ನೀವು ಪಡ್ಕೊಂಡಿರಿ, ನೀವು ಸೆಟ್ ಮಾಡಿರಿ. ಬಟ್ ಆ ಮೌಲ್ಯಗೆ ಬೆಲೆ ಕೊಡುವಂತಹ ಒಂದು ಜೀವಕ್ಕೆ ಬೆಲೆ ಕೊಡಿಬಿಟ್ರೆ ಅಂದ ಚಂದ ರೂಪ ಅವೆಲ್ಲ ಬೇಡ. ಎಲ್ಲ ಚೆನ್ನಾಗಿರ್ತಾರೆ, ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿರ್ತಾರೆ, ಅದಷ್ಟು ನಮ್ಮ ಭಾವನ ಜೊತೆ ನಮ್ಮೊಂದಷ್ಟು ವೀಕ್ನೆಸ್ ಜೊತೆ ಆಟಾಡ್ತಿರ್ತಾರೆ, ಕಡೆಗೊಂದಿನ ಕೈ ಕೊಡ್ತಾರೆ. ಸೊ ಅಂಥ ಹುಡುಗಿಯರು ಬೇಡ ಅಂತಿದ್ದೀನಿ ನಾನು. ಯಾವುದ್ರ ಹಿಂದೆ ಹೋಗಬೇಡಿ. ಅಂದರೆ ಒಂದು ಹುಡುಗಿ ನಿಮ್ಮನ್ನು ನೋಡಿ ಬರಬೇಕು. ನಿಮ್ಮ ಆಸ್ತಿ, ಹಣ, ಅಂತಸ್ತು ಅವೆಲ್ಲ ನೋಡಿ ಬರೋದಲ್ಲ. ಅವೆಲ್ಲ ನೋಡಿ ಬಂದರೆ ಅವಳು ಅರ್ಧನೂ ಇರಲ್ಲ, ಕಾಲಲ್ಲೇ ಹೋಗ್ತಾಳೆ ಅವಳು. ಅರ್ಧ ಜೀವನ ಬೇಡ, ಒಂದು 25% ಓಡೋಗ್ತಾಳೆ ಅವಳು, ಇರಲ್ಲ. ಇನ್ನೊಂದು ಯಾರು ಸೆಟ್ಟಿಂಗ್ ಆಗ್ತಾರೆ. ಬಟ್ ನಿಮ್ಮನ್ನು ನೋಡಿ ಬರ್ತಾಳೆ ನೋಡಿ, ನಿಮ್ಮ ವ್ಯಕ್ತಿತ್ವ ನೋಡಿ ಬರ್ತಾಳೆ ನೋಡಿ, ಅವಳು ಖಂಡಿತ ಇರ್ತಾಳೆ ಅವಳು. ಬಟ್ ಇವಾಗ ನೀವು ಅಬ್ಸರ್ವ್ ಮಾಡಿದರೆ ಒಂದು 1000ದಲ್ಲಿ 4-5 ಜನ ಸಿಗ್ತಾರೆ ಅಂಥ ವ್ಯಕ್ತಿಗಳು. ಅಂದರೆ ಒಂದು ಸಾತ್ವಿಕ ಅಥವಾ ಒಂದು ಚೆನ್ನಾಗಿರೋ ಮನಸ್ಥಿತಿ, ಒಂದು ನಾನು ಕೂಡ ಮನುಷ್ಯರು, ಒಂದಷ್ಟು ಮಾನವೀಯತೆ, ಸಂಸ್ಕಾರ ಇರುವವರು 1000ಕ್ಕೆ 4 ಜನ ಸಿಗ್ತಾರೆ. ನೀವು ಬೇಕಾದ್ರೆ ವಿಮರ್ಶನೆ ಮಾಡಿ ಹುಡುಕಿ. 100% ನಾನು ವಿಮರ್ಶನೆ ಮಾಡ್ತಿದ್ದೀನಿ, ನಾನು ಹುಡುಕ್ತಿದ್ದೀನಿ. ಓಕೆ, ನಂಗೆ ಸಿಕ್ಕಿರೋದಷ್ಟೇ 1000ದಲ್ಲಿ 4-5 ಜನ. ಬಟ್ ಆ 4-5 ಜನ ಹೆಂಗಿದ್ದಾರೆ ಅಂದರೆ ತುಂಬ ಖುಷಿಯಾಗುತ್ತೆ. ಏನಕ್ಕಂದರೆ ಒಳ್ಳೆತನ ಅನ್ನೋದು ಬ್ಲಡ್ಡಲ್ಲಿ ಇರಬೇಕು, ಅದಿದೆ ಅವರಲ್ಲಿ. ಬಾಕಿ ಎಲ್ಲ ಮುಖವಾಡ, ಒಂದಷ್ಟು ವಿಚಿತ್ರ ಆಟಗಳನ್ನು ಆಡುವಂಥ ವ್ಯಕ್ತಿಗಳೇ ಸಿಕ್ಕಿರೋದು. ಓಕೆ, ಸೊ ಅದಕ್ಕಂತಿದ್ದೀರಿ, ನಿಮ್ಮ ಲವ್ ನಿಮ್ಮ ಜೊತೆ ಇರಲಿ, ಸೆಲ್ಫ್ ರೆಸ್ಪೆಕ್ಟ್ ಜೊತೆ ಬದುಕಿ. ಯಾರ ಹತ್ರ ಕೂಡ ಭಿಕ್ಷೆ ಬೇಡೋಕ್ಕೆ ಹೋಗ್ಬೇಡಿ. ಈ ಪ್ರೀತಿ ಅನ್ನೋದು ಭಿಕ್ಷೆ ಬೇಡುವ ಹಾಗೆ ಇರಬಾರ್ದು. ಪ್ರೀತಿ ಅನ್ನೋದು ಅದು ಮನಸ್ಸಿನ ಆಳದಲ್ಲಿ ಬರುವಂಥದ್ದು. ಅದು ಬೇಡಿಕೊಂಡು ವಾದ ಮಾಡಿ ಇನ್ನೇನೋ ಇಂಪ್ರೆಸ್ ಮಾಡಬೇಕು ಅಂತಿಲ್ಲ. ಒಂದು 2 ಧ್ವನಿ, ಒಂದು ಶಬ್ದ ಬಂದರೆ ಸಾಕು. ಒಂದು ಹುಡುಗಿ ಅಥವಾ ಒಂದು ಹುಡುಗ ಒಂದು ಚೆನ್ನಾಗಿ ಒಂದು ಲವ್ವಲ್ಲಿ ಬಿದ್ದಿದ್ದಾರೆ ಅಂತಂದರೆ, ನೀವು ಒಂದಷ್ಟು ಪ್ಯೂರಿಟಿ ಇದೆ, ಒಂದು ಪ್ಯೂರ್ ಲವ್ ಅಂತ ಇದ್ದರೆ ಅವರಲ್ಲಿ ಒಂದು ಸ್ವಲ್ಪ ಮುನಿಸಿರುತ್ತೆ, ಸಡನ್ಲಿ ಚೇಂಜ್ ಆಗಿಬಿಡ್ತಾರೆ. ಓಕೆ, ಅವರು ಮನೆ ಬೇಡ, ಗಾಡಿ ಬೇಡ, ದೊಡ್ಡ ದೊಡ್ಡ ನೆಕ್ಲೆಸ್ ಬೇಡ ಅವರಿಗೆ. ನೀನು ಇದ್ಬಿಡು, ನಿನ್ನ ನೆರಳಲ್ಲಿ ಬದುಕ್ತೀನಂತಾನೆ. ಅಂಥವ್ರನ್ನ ನೀವು ನಿಮ್ಮ ಲೈಫಲ್ಲಿ ಜಾಗ ಕೊಡಿ, ನಿಮ್ಮ ಮನೆಗೆ ಜಾಗ ಕೊಡಿ. ಬಿಟ್ಟರೆ ನಾನು ಅಂದಿದ್ದೀನಿ,
ಸೀತೆಗೆ ಇದ್ದಿರೋದು ಮನುಷ್ಯತ್ವ, ಮಾನವೀಯತೆ, ಒಂದಷ್ಟು ಸಂಸ್ಕಾರ. ಅದಕ್ಕೆ ಅವಳ ಒಂದು ಹೆಣ್ಣಿನ ಜನ್ಮ ಸಾರ್ಥಕತೆ ಪಡ್ಕೊಂಡಿರೋದು. ಬಟ್ ಶೂರ್ಪನಖಿಗೆ ಇದ್ದಿರೋದು ಅಹಂಕಾರ, ದುರಹಂಕಾರ, ಏನೇನಿತ್ತು ಅದು ನಾನು ವೀಡಿಯೋ ಮಾಡಿದ್ದೀನಿ. ಓಕೆ, ವೀಡಿಯೋ ಹಾಕಿದ್ದೀನಿ. ಬೇಕಾದರೆ ಇದರಲ್ಲಿ ನಾನು ಅದು ಡಿಸ್ಕ್ರಿಪ್ಷನ್ ಕೊಟ್ಬಿಡ್ತೀನಿ, ನಾನು ಲಿಂಕ್ ಕೊಟ್ಬಿಡ್ತೀನಿ ನೋಡಿ. ಶೂರ್ಪನಖಿಗಳನ್ನು ಆಡಿದ್ರೆ, ನೀವು ಶೂರ್ಪನಖಿಗಳನ್ನು ಮದುವೆ ಆದರೆ ನಿಮ್ಮ ಜೀವನ ನಾಯಿಪಾಡು. ಸೊ ನಿಮ್ಮಲ್ಲಿ ಅಷ್ಟೊಂದು ಮೌಲ್ಯಗಳನ್ನು ಬೆಳೆಸ್ಕೊಳ್ಳಿ. ಆ ಮೌಲ್ಯಕ್ಕೆ ಸರಿ ಹೊಂದುವಂಥ ವ್ಯಕ್ತಿನ ಹುಡುಕಬೇಡಿ. ಸಿಕ್ಕಿದರೆ ಆ ಒಂದು ಮರ್ಯಾದೆ, ಸ್ಥಾನಮಾನ ಅಂತ ಒಂದು ಅರ್ಹತೆ ಇದ್ದರೆ ಕೊಟ್ಟುಬಿಡಿ. ಇಲ್ಲಂತಾದರೆ ಚೆನ್ನಾಗಿರೋ ಲೈಫಲ್ಲಿ ಯಾರಿದ್ರೂ ಬದುಕಬೇಕು ನಾವು, ಯಾರಿಲ್ಲದಿದ್ರೂ ಬದುಕಬೇಕು, ಚೆನ್ನಾಗಿರೋ ಬದುಕೋಣ. ಇವಾಗ ನಾವು ಯಾರಿಗೋಸ್ಕರ ಹುಟ್ಟಿಲ್ಲ, ಬದುಕಲೂಬಾರ್ದು, ಸಾಯಲೂಬಾರ್ದು. ಎಲ್ಲದಕ್ಕೊಂದು ಮರ್ಯಾದೆ ಅಂತ ಇರುತ್ತೆ. ಆ ಒಂದು ವಿಶ್ವಾಸ, ನಂಬಿಕೆ, ಅದಕ್ಕೆಲ್ಲ ದ್ರೋಹ ಆದರೆ ಇನ್ಯಾವತ್ತು ಆ ನಂಬಿಕೆ ಬರಲ್ಲ. ಓಕೆ, ಸೊ ನನ್ನ ಫ್ರೆಂಡ್ ಸರ್ಕಲಲ್ಲಿ ಪ್ಲಸ್ಸಿಗಿಂತ ಮೈನಸ್ ಆಗಿರೋದು ಹೆಚ್ಚಿಗೆ. ಏನಕ್ಕಂದ್ರೆ ನಮ್ಮ ಫ್ರೆಂಡ್ಸ್ ಏನು ಅಂತ ನಮ್ಗೆ ಗೊತ್ತಿದೆ, ನಾನೇನು ಅಂತ ಫ್ರೆಂಡ್ಸಿಗೆ ಗೊತ್ತಿದೆ. ಸೊ ನಾವು ಒಂದೇ ತಟ್ಟೆಯಲ್ಲಿ ತಿಂದಿರೋರು, ಅರ್ಥ ಆಗ್ತಿದೆಯಾ? ಸೊ ಅದಕ್ಕೋಸ್ಕರ ನಾನು ಅವೇರ್ನೆಸ್ ಕೊಡ್ತಿದ್ದೀನಿ, ಒಂದಷ್ಟು ಹುಡುಗರಿಗೆ ಅವೇರ್ನೆಸ್ ಕೊಡ್ತಿದ್ದೀನಿ. ಬೇಡ, ಇವೆಲ್ಲ ಬೇಡ, ಬಿಟ್ಬಿಡಿ. ಚೆನ್ನಾಗಿಲ್ಲ, ಪರಿಸ್ಥಿತಿ ಚೆನ್ನಾಗಿಲ್ಲ. ಒಳ್ಳೆತನನ ಯೂಸ್ ಮಾಡ್ತಿದ್ದಾರೆ, ವಿಶ್ವಾಸ ದ್ರೋಹ ಆಗ್ತಿದೆ, ನಂಬಿಕೆ ದ್ರೋಹ ಆಗ್ತಿದೆ. ಇವೆಲ್ಲ ಬೇಡ. ನಮ್ಮ ಮನಃಶಾಂತಿನ ಯಾರ್ಯಾರಿಗೆ ಯಾರ್ಯಾರ ಕೈಯಲ್ಲಿ ಕೊಡೋದು ಬೇಡ, ನಮ್ಮ ಕೈಯಲ್ಲಿ ಇರಲಿ. ನಮಗೊಂದು ದೇವರು ಜೀವನ ಕೊಟ್ಟಿದ್ದಾರೆ, ಜನ್ಮ ಕೊಟ್ಟಿದ್ದಾರೆ ಅಂತಾದರೆ ಅದನ್ನು ಸಾರ್ಥಕ ಮಾಡ್ಕೊಳ್ಳೋಣ. ಒಳ್ಳೆಯ ಒಂದು ಜೀವನ ಮಾಡಿ ಸತ್ತೋಗೋಣ ಅಷ್ಟೇ. ಓಕೆ, ಸೊ ಇವಾಗಲಂತಿದ್ದೀನಿ, ಯಾವ್ಯಾವುದರ ಹಿಂದೆ ಹೋಗಬೇಡಿ. ನೀವು ಏನಾಗಬೇಕು ಅಂತಿದ್ದೀರಿ, ಬಿಸ್ನೆಸ್ಸಲ್ಲಿ ಅಥವಾ ಆಧ್ಯಾತ್ಮದಲ್ಲಿ ಅಥವಾ ಮ್ಯೂಸಿಷಿಯನ್ ಆಗಬೇಕು ಅಂತಿದ್ದರೆ, ನಿಮಗೆ ನಿಮ್ಮ ಮೈಂಡ್ಸೆಟ್ಟಿಗೆ ಯಾರು ಸೂಟ್ ಆಗ್ತಾರೆ ನೋಡಿ, ಅವ್ರ ಜೊತೆ ಆ ಒಂದು ಫ್ರೆಂಡ್ಶಿಪ್ ಜೊತೆನೇ ಇರಿ. ನಿಮಗೆ ಒಂದು ಉತ್ತೇಜನ ಸಿಗುತ್ತೆ, ಒಂದಷ್ಟು ನಿಮಗೆ ಒಂದು ಬ್ಯಾಕ್ಗ್ರೌಂಡ್ ಸಪೋರ್ಟ್ ಸಿಕ್ಕಂಗೆ. ನೀವು ಏನಾದರೂ ಒಂದು ರನ್ನಿಂಗ್ ಮಾಡೋ, ಫಿಟ್ನೆಸ್ ಮಾಡೋ ಒಂದು ಮೆಂಟಾಲಿಟಿ ಇದ್ದರೆ, ಯಾರ್ಯಾರ ಜೊತೆ ಇದ್ದರೆ ನೀವು ಫಿಟ್ನೆಸ್ ಮಾಡೋಕ್ಕಾಗಲ್ಲ. ನಿಮ್ಮ ಥರನೇ ಒಂದು ಮೆಂಟಾಲಿಟಿ ಇರೋರ ಜೊತೆ ಹೋದರೆ ಸಪೋರ್ಟಿವ್ ಆಗಿರ್ತೀವಿ. ಅರ್ಥ ಆಗ್ತಿದೆಯಾ? ಸೊ ಅದೇ ರೀತಿ ಜೀವನದಲ್ಲಿ ನಮ್ಮೊಂದಷ್ಟು ನೇಚರ್ಗೆ ಸಪೋರ್ಟಿವ್ ಆಗುವಂತಹ, ನಮ್ಮ ನೇಚರ್ನ ಒಪ್ಕೊಂಡು ಬರೋವಳಿಗೆ ಮಾತ್ರ ಲೈಫ್ ಕೊಡಿ. ಹೆಂಗಿರೋರಿಗೆಲ್ಲ ಲೈಫ್ ಕೊಡಬೇಡಿ. ಅವರು ಬದುಕೋಕ್ಕೆ ಬರೋರಲ್ಲ, ಅವರೆಲ್ಲ ಹಣ, ಆಸ್ತಿ ಹೇಗೆ ಇದ್ದು ಸಾಯಕ್ಕೆ ಬಂದರೋರು. ಅವ್ರಿಗೇನಕ್ಕೆ ನಿಮ್ಮೊಂದು ಮೌಲ್ಯ ಜೀವನ ಕೊಟ್ಬಿಡ್ತೀರಾ? ತಪ್ಪಾಡ್ದಿವಾಗ ಅವರೊಂದು ಶುಗರ್ ಕೊಟ್ಟಿಟ್ಟು ಮಾತು ಕೇಳಿ ಅವರ ಒಂದು ಬಲೆಗೆ ನಾವು ಬಿದ್ದಿದ್ದೇವೆ ಅಂತಂದರೆ ನಮ್ಮದು ಕೂಡ ತಪ್ಪಿದೆ. ಸೊ ವಿಮರ್ಶನೆ ಮಾಡಿ, ಯಾರನ್ನು ಅಷ್ಟು ಈಸಿಯಾಗಿ ನಂಬಬೇಡಿ. ಓಕೆ, ನಿಮ್ಮ ಜಾಗೃತಿಯಲ್ಲಿ ನೀವು ಇರಿ. ಈ ಥರ ವೀಡಿಯೋ ಮಾಡ್ತಾ ಇರ್ತೀನಿ. ಏನಕ್ಕಂದ್ರೆ ಅವೇರ್ನೆಸ್ ಕೊಡ್ತಾ ಇರಬೇಕು, ರಿಪೀಟೆಡಾಗಿ ಮಾಡ್ತಾ ಇರ್ತೀನಿ ನಾನು. ನಿಮ್ಮ ಭಾವನೆನ ಹಂಚ್ಕೊಳ್ಳಿ. ಓಕೆ, ನಿಮಗೇನು ಭಾವನೆ ಇದೆ ಹಂಚ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಏನು ನಡೆದಿದೆ ಅದನ್ನು ಹಂಚ್ಕೊಳ್ಳಿ. ಅದರ ಬಗ್ಗೆ ಒಂದಷ್ಟು ಮಾತಾಡ್ತೀನಿ ನಾನು. ಓಕೆ, ಜೀವನ ಚೆನ್ನಾಗಿದೆ, ಹಾಳು ಮಾಡ್ಕೋಬೇಡಿ. ದೇವರು ಯಾವ್ಯಾವ ಹೊತ್ತಲ್ಲಿ ಏನೇನು ಕೊಡಬೇಕು ಅದು ಕೊಟ್ಟೇ ಕೊಡ್ತಾರೆ. 1 ರೂಪಾಯಿ ಹೆಚ್ಚು ಇಲ್ಲ, ಕಡಿಮೆ ಇಲ್ಲ. ಚೆನ್ನಾಗಿರೋ ಜೀವನ ಮಾಡೋಣ. ಓಕೆ, ಹೆಚ್ಚಿಗೆ ಮೋಹಕ್ಕೆ ಬೀಳಬೇಡಿ, ಮಾಯಿಗೆ ಬೀಳಬೇಡಿ. ನೀವೇನು ಅಂತ ನೀವು ತಿಳ್ಕೊಬೇಕಾಗುತ್ತೆ, ನಿಮ್ಮ ನೇಚರ್ ಏನಪ್ಪ ಅಂತ ತಿಳ್ಕೊಬೇಕಾಗುತ್ತೆ. ಇನ್ನೊಂದು ವಿಷಯ ಏನು ಗೊತ್ತಾ, ಬಟ್ ನಾನು ಅಷ್ಟು ವಿಮರ್ಶನೆ ಮಾಡ್ತಿದ್ದೀನಿ, ಅಷ್ಟು ಅಬ್ಸರ್ವ್ ಮಾಡ್ತಿದ್ದೀನಿ ಪ್ರಪಂಚ ಹೇಗೆ, ವ್ಯಕ್ತಿಗಳು ಹೇಗೆ ಅಂತ. ಅಷ್ಟು ವಿಚಾರ ನಮ್ಗೆ ಸಿಗ್ತಾ ಇದೆ. ಅದೇ ಕಥೆ ರೂಪದಲ್ಲಿ ನಾನು ಮುಂದಿನ ದಿನಗಳಲ್ಲಿ ಖಂಡಿತ ಹೇಳ್ತೀನಿ. ರಿಪೀಟ್ ಆಗ್ಬೋದು, ಬಟ್ ನಮ್ಮದು ಅಚ್ಚುಕಟ್ಟಾದ ಜೀವನ ಶೈಲಿ. ಯಾರಿಗೋಸ್ಕರ ಮಾರಬೇಡಿ. ನಮ್ಮ ನೇಚರ್ನ ಯಾರಿಗೋಸ್ಕರ ಹಾಳು ಮಾಡಬೇಡಿ. ಓಕೆ, ನಮ್ಮ ನೇಚರ್ ಜೊತೆ ಸುಖವಾಗಿ, ಚೆನ್ನಾಗಿ, ಸಮೃದ್ಧಿಯಿಂದ ಬಾಳೋಣ. ಏನಂತೀರಾ? ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಸಬ್ಸ್ಕ್ರಿಪ್ಷನ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.